ನಾವು ಸ್ಕೂಲ್ನಲ್ಲಿರುವಾಗ ಓದಿಕೊಂಡಿರ್ತೀವಿ ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ ಅಂತ. ಆದರೆ ಈಗ ಡೆವಲಪ್ಡ್ ಕಂಟ್ರಿ ಆಗಿರಬೇಕು ತಾನೇ. ಆದರೆ ಇಂದಿಗೂ ಕೂಡ ಭಾರತವನ್ನು ಡೆವಲಪಿಂಗ್ ಕಂಟ್ರಿ ಎಂದೇ ಕರೆಯುತ್ತಿದ್ದಾರೆ. ಏಕೆ ಭಾರತವನ್ನು ಡೆವಲಪಿಂಗ್ ಕಂಟ್ರಿ ಎಂದು ಕರೆಯುತ್ತಾರಾ ಅಂದರೆ ಹೌದು ಎಂದೇ ಹೇಳಬೇಕು. ಯಾಕೆಂದರೆ ಪ್ರಪಂಚದಲ್ಲಿಯೇ ತುಂಬ ವೇಗವಾಗಿ ಡೆವಲಪ್ ಆಗುತ್ತಿರುವ ದೇಶ ಯಾವುದಾದ್ರೂ ಇದೆಯಾ ಅಂದರೆ ಅದು ನಮ್ಮ ಇಂಡಿಯಾನೇ. ಆದರೆ ಒಂದು ಮಾತ್ರ ಸತ್ಯ, ನಮ್ಮ ಇಂಡಿಯಾ ಇನ್ನೂ ಡೆವಲಪಿಂಗ್ ಕಂಟ್ರಿಯೇ ಹೊರತು ಡೆವಲಪ್ಡ್ ಕಂಟ್ರಿ ಅಲ್ಲ. ಸ್ವಾತಂತ್ರ್ಯ ಬಂದು 60 ವರ್ಷಗಳು ಕಳೆದರೂ ಕೂಡ ಇಂಡಿಯಾಗೆ ಡೆವಲಪಿಂಗ್ ಕಂಟ್ರಿ ಎಂಬ ಹೆಸರು ಮಾತ್ರನೇ ಇದೆ. ಬೇರೆ ದೇಶಗಳೊಂದಿಗೆ ಹೋಲಿಸಿದರೆ ನಮ್ಮ ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ಸ್ಪೀಡ್ ಅನ್ನೋದು ತುಂಬ ಸ್ಲೋ ಆಗಿ ಇದೆ. ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಆದರೂ ಕೂಡ ಡೆವಲಪ್ ಆಗದೇ ಇರೋ ಥರ ಮಾಡುತ್ತಿರುವ ಕಾರಣಗಳು, ಇಶ್ಯೂಸ್ ತುಂಬಾ ಇವೆ. ಆದರೆ ಅವುಗಳಲ್ಲಿ ಕೆಲವು ಕಾರಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಂಬರ್ 1, ಇಂಡಿಯಾ ಡೆವಲಪ್ ಆಗದೇ ಇರುವುದಕ್ಕೆ ಮೊದಲ ಕಾರಣ ಕರಪ್ಷನ್ ಅಂದರೆ ಭ್ರಷ್ಟಾಚಾರ. ಭಾರತದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬ ಹೆಚ್ಚಾಗಿ ಇದೆ. ಹಾಗಂತ ಹೇಳಿ ಇಂಡಿಯಾದಲ್ಲಿರುವ ಎಲ್ಲರೂ ಭ್ರಷ್ಟಾಚಾರಿಗಳು ಎಂದು ನಾನು ಹೇಳುತ್ತಿಲ್ಲ. ಆದರೆ ತುಂಬಾವರೆಗೂ ಭ್ರಷ್ಟಾಧಿಕಾರಿಗಳು ಇದ್ದಾರೆ, ಇದು ಎಲ್ಲರಿಗೂ ಗೊತ್ತಿರುವ ಸತ್ಯ. ನಮ್ಮ ಗವರ್ನಮೆಂಟ್ ಎಷ್ಟೊಂದು ಕ್ರಮಗಳನ್ನು ಕೈಗೊಂಡರೂ ಕೂಡ ಇನ್ನೂ ತುಂಬಾವರೆಗೂ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಇಂಡಿಯಾದಲ್ಲಿ ಬಡತನ ಅನ್ನೋದು ಇರುವುದಕ್ಕೆ ಮುಖ್ಯ ಕಾರಣ ಭ್ರಷ್ಟಾಚಾರ. ನಮ್ಮ ಲೈಫ್ ಸ್ಟೈಲ್ ಅಂದರೆ ಜೀವನ ವಿಧಾನ ಬದಲಾಗದೇ ಇರುವುದಕ್ಕೆ, ಹಾಗೆಯೇ ನಮ್ಮ ದೇಶ ಅಭಿವೃದ್ಧಿಯಾಗದೇ ಇರುವುದಕ್ಕೆ ಕಾರಣ ಬಡತನ. ನಂಬರ್ 2, ರಾಜಕೀಯ ಪ್ರಭಾವ. ರಾಜಕೀಯ ಪ್ರಭಾವ ಅನ್ನೋದು ನಮ್ಮ ದೇಶವನ್ನು ಡೆವಲಪ್ ಆಗದೇ ಇರುವ ಹಾಗೆ ಮಾಡುತ್ತಿದೆ. ಅದು ಹೇಗೆ ಅಂದರೆ ಚುನಾವಣೆ ಬಂದಾಗ ಎಲ್ಲರೂ ಅಲ್ಲ, ತುಂಬ ಮಂದಿ ಜನರು ಹಣಕ್ಕೋಸ್ಕರವೇ ಅಥವಾ ಇನ್ನೇನಾದರೂ ನಿರೀಕ್ಷಿಸಿ ರಾಂಗ್ ಕ್ಯಾಂಡಿಡೇಟ್ಗಳಿಗೆ ಮತ ಹಾಕಿ ಗೆಲ್ಲಿಸುವುದರಿಂದ ಕೂಡ ಯಾವುದೇ ರೀತಿಯ ಡೆವಲಪ್ಮೆಂಟ್ ಅನ್ನೋದು ಆಗುತ್ತಿಲ್ಲ. ನಂಬರ್ 3, ಬ್ರೈನ್ ಡ್ರೈನ್. ಈ ಬ್ರೈನ್ ಡ್ರೈನ್ ಏನು ಅಂತ ಹೊಸದಾಗಿ ನಿಮಗೆ ಅನಿಸ್ತಾ ಇರ್ಬೋದು, ಆದರೆ ಇದು ಕೂಡ ನಮ್ಮ ದೇಶ ಡೆವಲಪ್ ಆಗದೇ ಇರುವುದಕ್ಕೆ ಮುಖ್ಯವಾದ ಕಾರಣ. ವಿಷಯ ಏನು ಅಂದರೆ ತುಂಬ ಮಂದಿ ಇಲ್ಲಿ ಓದಿಕೊಂಡು ಜ್ಞಾನ ಹೆಚ್ಚಿಸಿಕೊಂಡು ಹೋಗಿ ಬೇರೆ ದೇಶಗಳಲ್ಲಿ ಕೆಲಸ ಮಾಡುತ್ತಾ ಅಲ್ಲಿ ಹೋಗಿ ಸೆಟಲ್ ಆಗ್ತಾ ಇದ್ದಾರೆ. ಹೀಗೆ ಆದರೆ ನಮ್ಮ ದೇಶದ ಬದಲು ಅಲ್ಲಿನ ದೇಶಗಳು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಅಷ್ಟೊಂದು ನಾಲೆಡ್ಜ್ ಇರುವವರಿಗೆ ನಮ್ಮ ದೇಶದಲ್ಲಿ ಡೆವಲಪ್ಮೆಂಟ್ ಆಗುವುದಕ್ಕೆ ಆಪರ್ಚುನಿಟೀಸ್ ಅನ್ನೋದು ಕೊಡುತ್ತಿಲ್ಲ. ಆದ್ದರಿಂದ ನಂಬರ್ 4, ಕ್ರೈಮ್. ಇಂಡಿಯಾದಲ್ಲಿ ಎಲ್ಲ ವಿಧವಾದ ಕ್ರೈಮ್ಗಳು ನಡೆಯುತ್ತಿವೆ. ಇನ್ನು ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಾದರೆ ಕ್ರೈಮ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ. ಮರ್ಡರ್, ರೇಪ್, ಕಿಡ್ನಾಪ್ಗಳು ಹೀಗೆ ತುಂಬಾ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇವೆ. ನಂಬರ್ 5, ಬೆಳೆಯುತ್ತಿರುವ ಜನಸಂಖ್ಯೆ. ನಮ್ಮ ಇಂಡಿಯಾ ಪಾಪ್ಯುಲೇಷನ್ ಗ್ರೋತ್ನಲ್ಲಿ 2nd ಪ್ಲೇಸ್ನಲ್ಲಿ ಇದೆ. ಆದರೆ ಇಷ್ಟೊಂದು ಜನಸಂಖ್ಯೆ ಹೆಚ್ಚುತ್ತಿರುವುದರಿಂದಲೂ ಕೂಡ ನಮ್ಮ ದೇಶ ಅಭಿವೃದ್ಧಿ ಹೊಂದಲು ಆಗುತ್ತಿಲ್ಲ. ನಂಬರ್ 6, ಜನರಲ್ಲಿ ಒಗ್ಗಟ್ಟು ಇಲ್ಲದೇ ಇರುವುದು. ಯಾವ ದೇಶಕ್ಕಾದರೂ ಕೂಡ ಐಕ್ಯತೆಯೇ ಬಲ. ಪ್ರಜೆಗಳು ಒಗ್ಗಟ್ಟಿನಿಂದ ಇದ್ದರೆ ಎಂತಹ ಸಮಸ್ಯೆಯನ್ನಾದರೂ ಕೂಡ ಎದುರಿಸಬಹುದು. ಆದರೆ ನಮ್ಮ ಭಾರತದ ಪ್ರಜೆಗಳಲ್ಲಿ ಯೂನಿಟಿ ಅನ್ನೋದು ತುಂಬ ಕಡಿಮೆ ಇದೆ. ಈ ಕಾರಣದಿಂದಾನೇ ಬ್ರಿಟಿಷರು ತುಂಬ ವರ್ಷಗಳವರೆಗೂ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ತಾರೆ. ನಂಬರ್ 7, ಬಡತನ. ಶ್ರೀಮಂತನು ಇನ್ನೂ ಶ್ರೀಮಂತನಾಗ್ತಾನೆ ಇದ್ದಾನೆ, ಬಡವನು ಕಡು ಬಡವನಾಗ್ತಾನೆ ಇದ್ದಾನೆ. ನಮ್ಮ ಇಂಡಿಯಾದಲ್ಲಿ ಇಂದಿಗೂ ಬಿಲೋ ಪಾವರ್ಟಿ ಲೈನ್ನಲ್ಲಿ ತುಂಬ ಜನರು ಇದ್ದಾರೆ. ಒಂದು ವೇಳೆ ಇಂತಹವರಿಗೋಸ್ಕರ ಯಾರಾದರೂ ಒಳ್ಳೆಯದನ್ನು ಮಾಡಬೇಕೆಂದು ಅಂದುಕೊಂಡರೂ ಕೂಡ ಅದು ಅವರ ತನಕ ಸೇರದ ಹಾಗೆ ಮಿಡಲ್ ಪರ್ಸನ್ಸ್ ಮಧ್ಯದಲ್ಲಿಯೇ ನುಂಗಾಗ್ತಾ ಇದ್ದಾರೆ. ಇಂದಿನವರೆಗೂ ಕೂಡ ಸರ್ಕಾರ ಇಂತಹವರನ್ನು ಡೆವಲಪ್ ಮಾಡಲು ತುಂಬಾವರೆಗೂ ಎಲ್ಲ ರೀತಿಯಲ್ಲಿ ಫ್ರೀ ಫೆಸಿಲಿಟೀಸ್ ಯೋಜನೆಗಳನ್ನು ನೀಡುತ್ತಾ ಬರ್ತಿದೆ. ನಂಬರ್ 8, ಯಾವುದರ ಮೇಲೆಯೂ ಕೂಡ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಇರುವುದು. ಈ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಇಲ್ಲದೆ ನಾವು ನಮ್ಮ ದೇಶ ಮುಂದಕ್ಕೆ ಸಾಗಲು ಆಗುತ್ತಿಲ್ಲ. ಬೇರೆ ದೇಶದ ಪ್ರಜೆಗಳಿಗೆ ಹೋಲಿಸಿದರೆ ಅಲ್ಲಿ ಪ್ರತಿ ವ್ಯಕ್ತಿಗೂ ಅವರಿಗೆ ಇರುವ ಹಕ್ಕುಗಳ ಬಗ್ಗೆ ಗೊತ್ತಿರುತ್ತೆ. ಆದರೆ ನಮ್ಮ ಇಂಡಿಯಾದಲ್ಲಿ ಬಹುತೇಕ ತುಂಬ ಮಂದಿಗೆ ಅವರಿಗೆ ಇರುವ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.